ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಅದಕ್ಕೇನೆ ಸಿಂಪಲ್ ಆಗಿರೋ ಕತೆ ಹುಡುಕ್ತಾ ಇದ್ವಿ. ಸರಿಯಾಗಿ ವರದಪ್ಪ, ರಾಜ್ಕುಮಾರ್ ತಮ್ಮನೂ ಉದಯ್ ಶಂಕರ್ ಇಬ್ಬರು ಓಡ್ ಬಂದು ಆ ಕತೆ ಕೇಳ್ಬಿಟ್ಟು ನೀವೇ ಸರಿ ಕಣೋ ಈ ಪಿಕ್ಚರ್ ಮಾಡೋದಕ್ಕೆ, ವಂಡರ್ಫುಲ್ ಕತೆ ಹುಡುಕಿದ್ದೀವಿ ಬನ್ನಿ ಅಂತ ಹೇಳಿ ಕತೆ ಕೇಳಿಸಿ ನಮಗೆ ಅದನ್ನು ಊಟ ಗೀಟ ಏನು ಬೇಡ, ಬಾರ ನೀನು 1.5 ಗಂಟೆ, ಬಾರ ನೀನು 1.5 ಗಂಟೆ, ಊಟ ಗೀಟ ಏನು ಆ ಕತೆ ಕೇಳಿದ್ರೆ ನೀನು ಕತೆ ಇದೇ ಕೇಳಲ್ಲ, ನೀನು ಊಟನೇ ಕೇಳಲ್ಲ, ಬಾ ನೀನು ಅಂತ ಕೇಳ್ಕೊಂಡು ಹೋದ ನನಗೆ ಉದಯ್ ಶಂಕರ್ ವರದಪ್ಪ ಅವರು GBS ಅನ್ನೋರು ಮನೆ ಕರ್ಕೊಂಡೋದ್ರು 1.5 ಗಂಟೆಯಲ್ಲಿ. ಅವ್ರು ಕತೆ ಹೇಳೋಕ್ಕೆ ಶುರು ಮಾಡಿದ್ರು, 4 ಗಂಟೆ ಆಯಿತು ಕತೆಗಳು ಮುಗಿಸೋಕ್ಕೆ. ನಮಗೆ ಊಟ ಗೀಟದ್ದು ಯಾವುದೂ ಇದೇ ಇರಲಿಲ್ಲ, ಗಮನನೇ ಇರಲಿಲ್ಲ ನಮಗೆ. 4 ಗಂಟೆ ಮೇಲೆ ಊಟ ಮಾಡಿದ್ದು ನಾವು ಅಲ್ಲಿ ಹೋಟ್ಲಲ್ಲಿ. ಅದನ್ನು ಕೇಳ್ಬಿಟ್ಟು ಬಂದ್ವಿ, ಕಸ್ತೂರಿ ನಿವಾಸ ಕತೆ ಕೇಳ್ಬಿಟ್ಟು ಬಂದ್ವಿ. ಇವರು ವರದಪ್ಪಂದು ಉದಯ್ ಶಂಕರ್ದು ಒಂದೇ ಕಾಲ, ನೀವೇ ಸರಿ ಅದನ್ನು ಪಿಕ್ಚರ್ ಡೈರೆಕ್ಟ್ ಮಾಡೋಕ್ಕೆ, ನೀವೇ ಸರಿ. ಯಾಕಂದರೆ ಸಂಜೆರಾಗ ಇದೆಲ್ಲ ಮಾಡಿದ್ವಲ್ಲ, ಗೊತ್ತಿತ್ತು ಅವ್ರಿಗೆ, ನಮ್ಮ ಕೆಪಾಸಿಟಿ ಗೊತ್ತಿತ್ತು. ಯಾವ ಕಾಲದಿಂದ 15 ವರ್ಷದಿಂದ ಮಾಡ್ತಾಯಿದ್ದೀವಿ, 56ರಿಂದ 71ವರೆಗೂ ಬಂದಿದ್ದೀವಿ. ನಮ್ಮ ಯೋಗ್ಯತೆ ಗೊತ್ತಿಲ್ಲ ಅವ್ರಿಗಿಬ್ಬರಿಗೂ ಚೆನ್ನಾಗಿ ಗೊತ್ತು. ಬಂದ್ವಿ, ಮಾಡಿದ್ವಿ, ಕತೆ ಓಕೆ ಆಯಿತು. ಅವ್ರಿಗೆ GBS ಅವ್ರು ಕೇಳಿದ್ವಿ, ಈ ಕತೆ ರೈಟ್ಸ್ ಕೊಟ್ಬಿಡಿ ನಮಗೆ, ನಾವು ಮಾಡ್ತೀವಿ ಅಂದ್ವಿ. ಇಲ್ಲ, ನಾನು ಯಾರಿಗೋ ಕೊಟ್ಬಿಟ್ಟಿದ್ದೀನಿ ಇದು ರೈಟ್ಸು, 25,000 ರೂಪಾಯಿಗೆ ಮಾರಿಬಿಟ್ಟಿದ್ದೀನಿ. 71 25,000. ಇದು ಶಿವಾಜಿ ಗಣೇಶನ್ಗೋಸ್ಕರ ಮಾಡಿದ ಕತೆ, ಇದು 25,000 ರೂಪಾಯಿಗೆ ಮಾರಿಬಿಟ್ಟಿದ್ದೀನಿ. ನಾನು ಇವ್ರ ಹತ್ರ IBM ಅಂತಿದೆ, ಅವ್ರ ಹತ್ರ ಹೋಗಿ ಕೇಳಿ IBMಗೆ ಹೋದ್ವಿ. ರೈಟ್ಸ್ ಕೊಡಿ ಸರ್ ಅಂತ. ನೋಡಿ, ನಾವು ಇದು ಶಿವಾಜಿ ಗಣೇಶನ್ಗೋಸ್ಕರ ತೊಗೊಂಡು ಕತೆ, ಇದನ್ನು ಡಿಸ್ಕಸ್ ಎಲ್ಲ ಮಾಡಿ, ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಅವ್ರಿಗೆ ಹೇಳಿದ್ವಿ. ಅವರು ನಮ್ಮ ಶಿವಾಜಿ ಗಣೇಶನ್ ಬೇಡ ಅಂದ್ಬಿಟ್ಟಿದ್ದಾರೆ. ಅದೊಂದು 14, ಆಗಿನ ಕಾಲ 14,000 ರೂಪಾಯಿ, 14,000 ರೂಪಾಯಿ ಅದೊಂದು ಖರ್ಚಾಗಿದೆ. ಇದೊಂದು 25,000 ಕೊಟ್ಟಿದ್ದೀವಿ, 39,000 ರೂಪಾಯಿ ಕೊಟ್ಟರೆ ನಿಮಗೆ ಕೊಟ್ಬಿಡ್ತೀವಿ ರೈಟ್ಸು ಅಂತ. ನಮ್ಗೆ ಹೆಂಗಿದು ವೇಸ್ಟಾಗಿ ಬಿದ್ದಿದೆ ಅದು 39,000 ರೂಪಾಯಿ, ಆಗಿನ ಕಾಲ 39,000 ಅಂತಂದರು. ಸರಿ, 39,000 ರೂಪಾಯಿ ಅಲ್ಲೇ ಚೆಕ್ ಬರೆದು ಕೊಟ್ಬಿಟ್ಟೆ. ಆ ಕತೆ ತೊಗೊಂಬಂದು ವರದಪ್ಪ ಏನು ಮಾಡ್ದ, ಅವ್ರ ಅಣ್ಣನ ಕತೆ ಹೇಳಿದ್ರು, ಶಿವಾಜಿ ಗಣೇಶನ್ ಬರೆದಿದ್ದ ಕತೆ ಅಂತ ಹೇಳಿ. ಶಿವಾಜಿ ಗಣೇಶನ್ ಯಾಕೆ ಮಾಡಲಿಲ್ಲ ಇದನ್ನು ಅಂತ ಹೇಳಿ. ಅವ್ರೇನೋ ಬೇಡ ಅಂದ್ಬಿಟ್ರಂತೆ, ಕತೆ ಚೆನ್ನಾಗಿಲ್ಲ ಬೇಡ ಅಂದ್ಬಿಟ್ರಂತೆ. ಅವ್ರ ಕತೆ ಚೆನ್ನಾಗಿಲ್ಲ ಅಂದಮೇಲೆ ನನಗೇನು ಕತೆ ಚೆನ್ನಾಗಿರೋದು ಬೇಡ, ನನಗೂ ಬೇಡ ಅಂದ್ಬಿಟ್ಟು. ಸರಿ, ಇಷ್ಟೆಲ್ಲ ನಾವು 39,000 ರೂಪಾಯಿ ಕೊಟ್ಟು ತೊಗೊಂಡು ಬಂದಿರೋ ಕತೆ ಬೇಡ ಅಂದ್ಬಿಟ್ರೆ ಹೇಗೆ? ನಮಗೂ ಯೋಚನೆ ಸ್ಟಾರ್ಟ್ ಆಯಿತು. ರಾಜ್ಕುಮಾರ ಬೇಡ ಅಂದ್ಬಿಟ್ರಲ್ಲ ಈ ಕತೆನ, ಅವ್ರಿಗೋಸ್ಕರ ತೊಗೊಂಡ್ಬಂದಿದ್ದ ಕತೆ, ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡಿದ ಕತೆ, ಇವಾಗ ಅವ್ರಿಗೆ ಚೆನ್ನಾಗಿಲ್ಲ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ ವರದಪ್ಪಂದು ಒಂದೇ ಹಠ ಅವ್ರ ಅಣ್ಣನಿಗೆ, ಇಲ್ಲ ನೀ ಮಾಡು, ಕತೆ ಚೆನ್ನಾಗಿರುತ್ತೆ. ಶಿವಾಜಿ ಗಣೇಶನ್ ಬೇಡ ಅಂದರು, ಅವ್ರಿಗೇನೋ ಕೊನೆಯಲ್ಲಿ ಹೀರೋ ಸತ್ತೋಗ್ತಾನಂತೆ, ಅದು ಬೇಡ ಅಂದರು. ನೀನು ಈ ಮುಂಚೆನೇ ಎಷ್ಟೋ ಪಿಕ್ಚರ್ಗಳಲ್ಲಿ ಸತ್ತೋಗಿರೋದು ಮಾಡಿ, ಸಂಧ್ಯಾರಾಗ ಇದೆಲ್ಲ ಮಾಡಿದ್ಯಾ ನೀನು, ಅದು ಮಂತ್ರಾಲಯ ಮಹಾತ್ಮೆನೂ ಮಾಡಿದ್ಯಾ, ಅದರಲ್ಲೆಲ್ಲ ನೀನು ಸಜೀವ ಸಮಾಧಿ ಆಗಿದೆಯಾ, ಅದರಿಂದ ಜನಗಳು ಒಪ್ಕೋತಾರೆ ನೀ ಮಾಡು ಅಂತ ಹೇಳಿ ಕನ್ವಿನ್ಸ್ ಆಯ್ತಪ್ಪ. ಅದು ವರದಪ್ಪ ಹೇಳಿದ್ದನ್ನು ಅವರು ಮೀರ್ತಾ ಇರಲಿಲ್ಲ ರಾಜ್ಕುಮಾರ್ ಅವರು. ಆಯ್ತಪ್ಪ ನೀ ಹೇಳಿದ್ಮೇಲೆ ನಾನು ಮಾಡ್ತೀನಿ ಅಂತೇಳಿ ಒಪ್ಕೊಂಡ್ರು. ಅವರು ಒಪ್ಕೊಂಡು ಮಾಡಿದ್ರು. ಅದು ಅಫ್ಕೋರ್ಸ್ ಹೌ ಇಟ್ ಕ್ರಿಯೇಟೆಡ್ ಎ ಹಿಸ್ಟ್ರಿ. ಅದು ಬಿಡಿ, ಅದರಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಕೇಳ್ತಾರೆ, ಈ ನಿಮಗೆ ಆಡುವ ಗೊಂಬೆ ಐಡಿಯಾ ಹೇಗೆ ಬಂತು ಅಂತ. ಅದಕ್ಕೆ ಆ GBS ಅನ್ನೋರು, G ಬಾಲಸುಬ್ರಹ್ಮಣ್ಯ ಅಂತ ಕತೆ ಹೇಳಿದವರು, ತಮಿಳ್ನವರು. ಅವರು ತಮಿಳ್ನಲ್ಲಿ ಕತೆ ಹೇಳ್ತಾ ಅಂದರೆ ಹೀರೋ ಇರ್ಕಾನೆ ಅವ್ರ ಮಾದರಿ ಬೊಮ್ಮೆ ಮಾದರಿ. நம்ம ஊரில் தஞ்சாவூர் பொம்மை இருக்குது பார்த்துருக்கீங்களா, அந்த தஞ்சாவூர் பொம்மை மாதிரி அந்த ஆள் எப்படி ஆட்டினாலும் உழமாட்டான் கீழே, எப்படி ஆட்டினாலும் அவன் கீழே உழமாட்டான். அந்த மாதிரி ஒரு ಕ್ಯಾರೆಕ್ಟರ್ ಅವನು ಅಂತ ಹೇಳಿದರು ಒಂದು ಸೆಂಟೆನ್ಸ್. ಅದನ್ನು ಉದಯ್ ಶಂಕರ್ಗೆ ಜ್ಞಾಪಿಸಿದ್ವಿ. ಅವರೊಂದು ವಿಷಯ ಹೇಳಿದ್ರು, ಆ ಥರ ಬೊಂಬೆಯಲ್ಲಿ ಸಿಗುತ್ತೆ ನೋಡು ಅಂತ. ಅಲ್ಲಿ ಕುರಲಗಮ್ ಅಂತಿದೆ ಮೆಡ್ರಾಸಲ್ಲಿ, ಹ್ಯಾಂಡಿಕ್ರಾಫ್ಟ್ಸ್ ಎಂಪೋರಿಯಂ ಅದು. ಅಲ್ಲಿ ಹೋದ್ರೆ ಅಲ್ಲಿ ತಂಜಾವೂರು ಬೊಂಬೆ ಅಂತ ಅದಕ್ಕೆ ಹೆಸರು. ಆ ತಂಜಾವೂರು ಬೊಂಬೆ ಸಿಗುತ್ತೆ, ನನಗೆ ಗೊತ್ತಿತ್ತು. ಅಲ್ಲಿ ಹೋದರೆ ಸರ್ ಅದು ಸ್ಟಾಕ್ ಇಲ್ಲ ಸರ್ ಅಂತಂದರು.
ತಂಜಾವೂರಿಂದ ಹೊರವಳಿಕೆನೋ ಅದು ಎಪ್ಪೋ ಬರೋರು ಯಾವಾಗಲೋ ಒಂದೊಂದು ಸಲ ಬರುತ್ತೆ, ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಆಗ ಒಬ್ಬ ಸೇಲ್ಸ್ಮನ್ ನನ್ನ ಅಂದಾಜು ಒಂದೇ ಒಂದು ಬೊಂಬೆ ಇರಬೇಕು ಅಂತಂದ ಅವನು. ಒಂದೇ ಒಂದು ಬೊಂಬೆ ಇತ್ತು, ಅವನು ಹುಡುಕ್ ತೊಗೊಂಬಂದ ಒಂದು ಬೊಂಬೆನ. ಆ ಬೊಂಬೆ ತೊಗೊಂಬಂದರೆ ಅದು ತೊಗೊಂಬಂದು ಅದನ್ನು ಉದಯ್ ಶಂಕರ್ ಹಿಂಗೆ ಆಡಿಸ್ತಾ ಇದ್ದ ಅವನು. ಆಡಿಸ್ತಾ ಇದ್ದಾಗೇ ಇದಕ್ಕೊಂದು ಒಳ್ಳೆ ಐಡಿಯಾ ಬರ್ತಾಯಿದೆ ಕಣ ನನಗೆ ಅಂತ. ಏನು ಅಂತೆ, ಹೋಗಬಾರ್ದು ಮಾತಾಡ್ತೇನೆ, ಏನೋ ಅದು ಅಂತಂದೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಹೆಂಗಿದೆಯಾ ಇದು ಅಂದ. ಚೆನ್ನಾಗಿದೆ, ವೆಂಕಟೇಶ್ಗೆ ಹೇಳುವುದು. ವೆಂಕಟೇಶ ಅವನು ಅದನ್ನೇ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಅಂತ ಅದನ್ನೇ ಮಾಡ್ದ, ಸಾಂಗ್ ಮಾಡ್ದ. ದಟ್ ಬಿಕೇಮ್ ಎ ಫೇಮಸ್ ಸಾಂಗ್. ಆಫ್ಕೋರ್ಸ್ ದಟ್ಸ್ ಹೌ ದಿ ಸಾಂಗ್ ವಾಸ್ ಬಾರ್ನ್. ದಿ ಬರ್ತ್ ಆಫ್ ಎ ಸಾಂಗ್ ಅಂತಲೇ ಇದೆ ಅದು. ದಟ್ಸ್ ಹೌ ದಿ ಸಾಂಗ್ ವಾಸ್ ಬಾರ್ನ್. ಅದನ್ನು ಹುಟ್ಟಿದ್ದು ಹಾಗೆ. ಅದಾದಮೇಲೆ ಆ ಪಿಕ್ಚರು ರೆಕಾರ್ಡಿಂಗ್, ಅದ್ರ ಮಧ್ಯೆ ಏನೇನಾಯಿತು ಅನ್ನೋದನ್ನು ನಾವು ಹೇಳೋಕ್ಕೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ರಾಜ್ಕುಮಾರ್ ಅವರ ಆ ಕಥೆಯನ್ನು ಮಾಡೋದಕ್ಕೆ ಒಪ್ಕೊಂಡ ಮೇಲೆ ಅದರಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿಬಿಟ್ರು ಅವರು. ಅದಕ್ಕೆ ಜೀವ ತುಂಬಿದವರೇ ರಾಜ್ಕುಮಾರ್. ಇವತ್ತಿಗೂ ಕಸ್ತೂರಿ ನಿವಾಸ ಅಂದರೆ ನಾವೆಲ್ಲ ಯಾರು ಏನೂ ಅಲ್ಲ ಅದರ ಮುಂದೆ. ಒಂದು ಉದಯ್ ಶಂಕರ್, ಇನ್ನೊಂದು ರಾಜ್ಕುಮಾರ್. ಉದಯ್ ಶಂಕರ್ ಡೈಲಾಗ್ಸು, ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗು, ಎರಡೇ. ನಾವೆಲ್ಲ ಸುಮ್ಮನೆ ಅವ್ರು ಆ್ಯಕ್ಟ್ ಮಾಡಿದ್ರೆ ನಾವು ತೆಗೆದ್ವಿ ಅಷ್ಟೇ, ಲೈಟಿಂಗ್ ಮಾಡಿದ್ವಿ ತೆಗೆದ್ವಿ ಅಷ್ಟೇ. ಅವ್ರಿಗೆ ಕಂಪ್ಲೀಟ್ 100% ಕ್ರೆಡಿಟ್ ಗೋಸ್ ಟು ರಾಜ್ಕುಮಾರ್ ಆ್ಯಂಡ್ ಉದಯ್ ಶಂಕರ್. ಕಸ್ತೂರಿ ನಿವಾಸದ ಶ್ರೇಷ್ಠತೆ ಏನಾದರೂ ಇವತ್ತಿನವರೆಗೂ ಇದೆ, ಇನ್ನು ಮುಂದಕ್ಕೂ ಇರುತ್ತೆ. ಎಷ್ಟೇ ಕಾಲ ಕನ್ನಡ ಚಿತ್ರರಂಗ ಇರೋವರೆಗೂ ಇರುತ್ತೆ ಅಂತ ಜನಗಳು ಹೇಳ್ತಾ ಇರೋದು ನಿಜವಾದರೆ ಅದೆರಡು ಕ್ರೆಡಿಟ್ಟು ರಾಜ್ಕುಮಾರ್ ಅವ್ರಿಗೆ ಹೋಗಬೇಕು, ಇವರು ಹೋಗಬೇಕು, ಉದಯ್ ಶಂಕರ್ ಹೋಗಬೇಕು. ಇನ್ನೊಂದು ವೆಂಕಟೇಶ್ಗೆ, ಜಿ ಕೆ ವೆಂಕಟೇಶ್ಗೆ. ನಮ್ಮದೆಲ್ಲ ಏನಿಲ್ಲ. ಅಯ್ಯೋ ಅದ್ರದ್ದು ಯಾಕೆ ಹೇಳ್ತೀರಾ? ಆ ಮಗುನ ಮಣ್ಣು ಮಾಡಿಬಿಟ್ಟು ಬರ್ತಾ ಇದ್ದಾಗ ಇವರಿಗೆ ದುಃಖ ತಡೆಯೋಕ್ಕಾಗಲ್ಲ ರಾಜ್ಕುಮಾರ್ ಅವರಿಗೆ. ಆ ರೆಕಾರ್ಡಿಂಗ್ ನಡೀತಾ ಇದೆ. ಅದು ರೆಕಾರ್ಡಿಂಗ್ ನಡೀತಾ ಇದ್ದಾಗ ವೈದ್ಯನಾಥನ್ ಅಂತ ಹೇಳ್ಬಿಟ್ಟು ಎಲ್ ಸುಬ್ರಹ್ಮಣ್ಯಂ ಇದ್ದಾರಲ್ಲ, ಅವ್ರ ತಮ್ಮ, ಅವ್ರ ಅಣ್ಣ, ಅವನು ಜಿ ಕೆ ವೆಂಕಟೇಶ್ಗೆ ಅಸಿಸ್ಟೆಂಟು. ಎಲ್ ವೈದ್ಯನಾಥನ್ ಆ್ಯಂಡ್ ರಾಜ, ಇಳಿರಾಜ ಇಬ್ಬರೂ ಅಸಿಸ್ಟೆಂಟ್ಸ್, ಮೇಯ್ನ್ ಅಸಿಸ್ಟೆಂಟ್ಸ್. ಅದರಲ್ಲಿ ರಾಜ ಇಂಪಾರ್ಟೆಂಟ್. ಅವನು ಒಳ್ಳೆ ವೈಲಿನಿಸ್ಟು. ಅವ್ರ ಅಣ್ಣನಂಗೇನೆ, ಅವ್ರ ತಮ್ಮನಂಗೇನೆ. ಅವನು ಇದು ನೋಡೋ, ಆಡಿಸಿ ನೋಡು, ಬೀಳಿಸಿ ನೋಡು, ಇದೆಲ್ಲ ಇದೆ, ಅದನ್ನು ಸೋಲೋನಲ್ಲಿ ಬಾರಿಸ್ಬಿಡು, ಸೋಲೋ ವೈಲಿನ್ನಲ್ಲಿ ಪ್ಯಾಥೆಟಿಕ್ಕಾಗಿ ಬಾರಿಸೋದನ್ನು ಅಂತಂದು ಅವನು ಬಾರಿಸ್ದ. ಆಡಿಸಿದ ಅದನ್ನು ಆ ಟ್ಯೂನ್ ಬಾರಿಸ್ದ. ನನಗನ್ನಿಸ್ತು ಇದೆಷ್ಟು ಚೆನ್ನಾಗಿದೆ ಸಿಚುವೇಶನ್ಗೆ, ಇದಕ್ಕೆ ಲಿರಿಕ್ಸ್ ಹಾಕಿದ್ರೆ ಹೇಗೋ ವೆಂಕಟೇಶ ಅಂದೆ. ಕರೆಸು ಉದಯ್ ಶಂಕರ್ನ ಅಂದ ಅವನು. ಉದಯ್ ಶಂಕರ್ ಕಾರ್ ಕರೆಸ್ದೆ. ಉದಯ್ ಶಂಕರ್ ಬಂದ, ತುಂಬ ಚೆನ್ನಾಗಿದೆ ಕಣೋ ಅಂತಂದ್ಬಿಟ್ಟು ಲಿರಿಕ್ಸ್ ಬರಿತೀನಿ ಅಂತ ಹೇಳ್ಬಿಟ್ಟು ಒಂದು ಸಿಗರೆಟ್ ಹಚ್ಕೊಂಡ ಸರ್. ಸಿಗರೆಟ್ ಸೇದಿ ಅದು ಬೂದಿ ಆಗೋದ್ರೊಳಗೆ ಲಿರಿಕ್ಸ್ ರೆಡಿ ಮಾಡಿಬಿಟ್ಟ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವರದ ಬೊಂಬೆಯ ಮುರಿದ, ಮಣ್ಣಾಗಿಸಿದ ಅಂತ ಬರ್ದ ಸರ್. ಏನು ಇದು ಇಷ್ಟು ವಂಡರ್ಫುಲ್ಲಾಗಿದೆ. ಅವನು ವೆಂಕಟೇಶು ಅವ್ನ ಮಾತೇ ಹೊರಡಲಿಲ್ಲ ಅವನ ಬಾಯಿಂದ. ಏನು ಚೆನ್ನಾಗಿ ಬರೆದಿದೆಯೋ ಇದಕ್ಕೆ. ಆ ಟ್ಯೂನ್ಗೆ ಹಾಕ್ಕೊಂಡು ನೋಡ್ದ ಅವನು. ವಂಡರ್ಫುಲ್ಲಾಗಿತ್ತು. ಸರಿ, ಶ್ರೀನಿವಾಸನ ಕರೆಸ್ಬಿಡಪ್ಪ ಅಂದ ನನಗೆ. ಶ್ರೀನಿವಾಸ್ ಕರೆಸಿದ್ರೆ ಶ್ರೀನಿವಾಸ್ ಇಲ್ಲ. ನಾನು 10 ಗಂಟೆ ಮೇಲೆ ಬರೋಕ್ಕಾಗೋದು, ನಾನು ಇಲ್ಲಿ ಬೇರೆ ರೆಕಾರ್ಡಿಂಗ್ನಲ್ಲಿದ್ದೀನಿ, ಬರೋಕ್ಕಾಗಲ್ಲ ಅಂದ. ಅದಕ್ಕೆ ಇವನು ಹೇಳ್ದ, ಸರಿ ನಾನು ಟ್ರ್ಯಾಕ್ ಹಾಡ್ಬಿಡ್ತೀನಿ, ಅವನು ಶ್ರೀನಿವಾಸ್ ಬಂದಮೇಲೆ ಒರಿಜಿನಲ್ಲಾಗಿ ಹಾಡಿ ಹಾಗೆಂತ ವೆಂಕಟೇಶ್ ಹಾಡ್ದ. ಅದನ್ನು ವೆಂಕಟೇಶ್ ಹಾಡ್ದ. ಅವನೇನು ಅಂದರೆ ಅವನಿಗಾಗಲೇ ಅವನಿಗೆ ಅರ್ಧ ಮೆತ್ತಗಾಗ್ಬಿಟ್ಟಿದ್ದ ಲಿರಿಕ್ಸ್ ಸೋಂಡೆ. ಯಾರು? ವೆಂಕಟೇಶ.
ಅದನ್ನು ಅತ್ಯಂತ ಭಾವಪೂರಿತನಾಗಿ ಹಾಡ್ಬಿಟ್ಟ ಅದನ್ನು. ನನಗೆ ಉದಯ್ ಶಂಕರ್ ನನಗೆ ಹೇಳ್ದ, ಲೋ ಭಗವಾನ, ಇದನ್ನು ನೀನು ಚೇಂಜ್ ಮಾಡೋಕ್ಕೆ ಹೋಗಬೇಡ, ಅವನು ಫುಲ್ ಲೈಫ್ ಕೊಟ್ಟು ಹಾಡಿದ್ದಾನೆ ವೆಂಕಟೇಶ, ಶ್ರೀನಿವಾಸ್ ಕೈಲಿ ಹಾಡ್ಸೋಕೆ ಹೋಗ್ಬೇಡ ಇದನ್ನು, ಶ್ರೀನಿವಾಸ್ ಈ ಲೈಫ್ ಕೊಡ್ತಾನೆ ಇಲ್ಲೋ ನನಗೆ ನಂಬಿಕೆ ಇಲ್ಲ, ಈ ವೆಂಕಟೇಶ ಹಾಡೋದು ವಂಡರ್ಫುಲ್ ಆಗಿದೆ, ಇದನ್ನೇ ಇಟ್ಕೊ ನೀನು ಅಂತಂದು. ಅದನ್ನೇ ಇಟ್ಕೊಂಡೆ. ಅದು ವೆಂಕಟೇಶ್ ಹಾಡಿರೋದು. ಅದು ಆಡಿಸಿದ ಆತ ಬೇಸರ ಮೂಡಿ ಆಟ ಮುಗಿಸಿದ ವೆಂಕಟೇಶ್ ಅವನು ಫೀಲ್ ಮಾಡಿ ಹಾಡ್ದ. ಅದಕ್ಕೇ ಅವನು ವಾಯ್ಸಲ್ಲಿ ನೋಡಿ ಗದ್ಗತೆ ತುಂಬಿದೆ ಅದರಲ್ಲಿ. ಆ 2 ಹಾಡುಗಳು ಆ ಥರ ಆಯಿತು. ಆಮೇಲೆ ಅಫ್ಕೋರ್ಸ್ ನಿಮಗೆ ಅದು ಬೇರೆ ಹಾಡುಗಳು ಎಷ್ಟು ಒಳ್ಳೊಳ್ಳೆ ಹಾಡುಗಳು ಅದರಲ್ಲಿದೆ. ನೀ ಬಂದು ನಿಂತಾಗ ಒಂದು, ಎಲ್ಲೇ ಇರು ಹೇಗೆ ಇರು, ಇವುಗಳೆಲ್ಲ ವಂಡರ್ಫುಲ್ ಸಾಂಗ್ಸ್. ಅವೆಲ್ಲ ವೆಂಕಟೇಶ ನಮ್ಮ ಏನು ಹೇಳಿದ್ರು ಅದನ್ನು ನಮ್ಮ ಮಾಡೋನು. ನಾವು ಚೆನ್ನಾಗಿಲ್ಲ ಅಂತಂದರೆ ಬೇರೆ ಮಾಡೋನು, ಚೆನ್ನಾಗಿಲ್ಲ ಕಣೋ ಇದು ಚೆನ್ನಾಗಿಲ್ಲ ಬೇರೆ ಮಾಡೋನು. ಹಾಗೆ ನಮ್ಮಲ್ಲಿ ಒಂದು ಟೀಮ್ ಇತ್ತು, ಒಂದು ಒಳ್ಳೆ ಟೀಮ್ ಇತ್ತು. ಆ ಟೀಮಿಂದಾಗಿ ಒಳ್ಳೊಳ್ಳೆ ಪಿಕ್ಚರ್ಗಳನ್ನು ಕೊಡೋದಕ್ಕೆ ಸಾಧ್ಯವಾಯಿತು. ಆಡಿಸಿದಾತ ಬೇಸರ ಮೂಡಿ